ಮಾಡದ ರಸ್ತೆಗೆ ಎರಡೆರಡು ಬಾರಿ ಬಿಲ್ ಮಂಜೂರಾಗಿದೆ. ಸದಸ್ಯರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ಜಂಟಿ ಗೋಲ್ಮಾಲ್ ನಡೆದಿದೆ. ಇಲ್ಲಿ ಮಾಡದಂತಹ ರಸ್ತೆಗೆ ಎರಡೆರಡು ಬಾರಿ ಬಿಲ್ ಮಂಜೂರು ಮಾಡಿದ್ದಾರೆ. ಸದಸ್ಯರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ಜಂಟಿ ಗೋಲ್ಮಾಲ್ ಆಗಿದೆ. ಕಾಗವಾಡದ ಮೊಳೆ ಗ್ರಾಮದಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿದೆ. ಆರ್ಟಿಐ ಮೂಲಕ ಬಯಲಾಯಿತು ಸ್ಫೋಟಕ ಸತ್ಯ. ನರೇಗಾ ಯೋಜನೆಯಡಿ ರಸ್ತೆ ಮಂಜೂರಾಗಿತ್ತು. ರಾಜು ಮನೆಯಿಂದ ವಂದನಾ ಮನೆ ತನಕ ರೋಡ್ ಆಗಬೇಕಿತ್ತಂತೆ. ಆದ್ರೆ ರಸ್ತೆ ಮಾಡದೆ ಬಿಲ್ ಮಂಜೂರು ಮಾಡಿದ್ದಾರೆ. ಅದು ಎರಡೆರಡು ಬಾರಿ ಬಿಲ್ ಮಂಜೂರು ಬೇರೆ ಆಗಿದೆ. ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ 6 ಲಕ್ಷ ರೂಪಾಯಿ ಗುಳುಂ ಅಂತ ಗೊತ್ತಾಗ್ತಿದೆ. ಭ್ರಷ್ಟರ ವಿರುದ್ಧ ಮೊಳೆ ಗ್ರಾಮಸ್ಥರು ಫುಲ್ ಗರಂ ಹಾಕಿದ್ದಾರೆ. ಈಗ ಈ ಬಗ್ಗೆ ಶಾಸಕ ರಾಜು ಕಾಗೆ ಸ್ಪಂದಿಸ್ತಿಲ್ಲ. ಇನ್ನು ಇಲ್ಲಿಗೆ ಯಾಕೆ ಬಂದಿರಿ ಅಂತ ಕೇಳ್ತಾರಂತೆ ಕೈ ಶಾಸಕ ರಾಜು ಕಾಗೆ. ಸ್ಪಂದಿಸೋದಾದ್ರೆ ಈ ರೀತಿನ ಸಾರ್, ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಕೇಳ್ತಿದ್ದಾರಂತೆ ಕೈ ಶಾಸಕ ರಾಜು ಕಾಗೆ. ಜನಪ್ರತಿನಿಧಿಗಳು ಹೀಗೆ ಮಾಡಿದ್ರೆ ಹೆಂಗೆ ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಿದ್ದಾರೆ. ಮೊಳೆ ಅಕ್ರಮದ ಬಗ್ಗೆ ಈಗಲಾದ್ರೂ ತಲೆ ಕೆಲ್ಸ್ಕೊತಾರಾ ನೋಡ್ಬೇಕು ರಾಜು ಕಾಗೆ. ಈಗ ನೀವು ಸಾಕಷ್ಟು ಮಾಹಿತಿಗಳನ್ನ ಕೇಳ್ರಿ. ನಾವು ಅದ್ ನಮ್ಗೆ ಏನೈತೆ ಅದನ್ನೆಲ್ಲ ಹೇಳಿದ್ರಿ. ಬಟ್ ಇಲ್ಲೆಲ್ಲ ಫೇಕ್ ಎಲ್ಲ ಕಾಪಿಗಳೆಲ್ಲ ತಯಾರು ಮಾಡಿ ಫೇಕ್ ಇಲ್ಲಿ ಏನು ರೋಡ್ ಮಾಡಿಲ್ಲ ಏನಿಲ್ಲ, ಇವರೆಲ್ಲ ಮಾಡಿದ್ವಿ ಅಂತ ಹೇಳಿ ಡಾಕ್ಯುಮೆಂಟ್ಸ್ ಮಾಡ್ಯಾರ್ರಿ. ಆದ್ರೆ ಇಲ್ಲಿ ಏನು ಕೆಲಸ ಆಗಿಲ್ಲ. ಅದಕ್ಕೆ ನಾವೇನಂತೀವ್ರಿ, ಜಿಲ್ಲಾಧಿಕಾರಿಗಳಿಗೆ ಮತ್ತ ನಮ್ಮ ಅಣ್ಣ MLA ರಾಜು ಕಾಗೆ ಅವ್ರಿಗೆ ಏನೊಂದು ಮನವಿ ಮಾಡ್ಕೋತೀವಿ ಅಂದ್ರ, ಇಲ್ಲಿ ಬಂದ ಕಿಸಿಂದ ಗೌರ್ಮೆಂಟ್ ಅಧಿಕಾರಿಗಳನ್ನ ಇಲ್ಲಿ ಹಚ್ಕೊಟ್ ಕಿಸಿಂದ ಇಲ್ಲಿ ಏನೋ ಒಂದು ಕೆಲಸ ಆಗಿಲ್ಲ ಅದನ್ನೆಲ್ಲಾ ಪರಿಶೀಲನೆ ಮಾಡಿ ಕಿಸಿಂದ ಇಲ್ಲಿ ನಮ್ಮ ಇಲ್ಲಂದ್ರೂ 2,500 ಜನಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳಿ ನಾವು ಕೇಳ್ಕೊತೀವ್ರಿ ಸರ್. ಇದು ರಾಜು ಹುಬ್ಬಳ್ಳಿ ಅವ್ರ ಮನೆ ಹಿಡ್ಕೊಂಡ ವಂದನಾ ಸೋನ್ಕರ್ ಅವರ ಮನೆ ತನಕ ಒಂದ್ ರಸ್ತೆ ರೀ ಸರ್. ಮುಂದ ಅಶೋಕ್ ಸೋನ್ಕರ್ ಅವರ ಹೊಲದಿಂದ ಬರ್ಮು ಸೋನ್ಕರ್ ಅವರ ಹೊಲದ ತನ ಅದು 2ನೇ ರಸ್ತಾ ರೀ ಸರ್. ಇದು ಮೂಳೆ ಪಂಚಾಯತಿ ಬರ್ತೈತ್ರಿ ಸರ್. ಇದ ಕಮ್ಮಿ ಇಲ್ಲ ಅಂದ್ರೂ 6 ಲಕ್ಷ ರೂಪಾಯಿ ತೆಗದಾರ್ರಿ ಸರ್. ಇದರಿಂದ ಸಮಸ್ಯೆ ಅಂದ್ರೆ ಹೇಳ್ಬೇಕಂದ್ರ ಸರ್, ನಮಗ್ ಕಬ್ಬು ಹೋಗ್ಲಕ್ಕ ನಮಗ್ ಸಮಸ್ಯೆ ರೀ ಸರ್. ಯಾಕಂದ್ರೆ ಈಗ ಸದ್ಯ ಗ್ಯಾಂಗ್ಗಳು ಬಂದ್ ತಿರುಗಿ ಹೊಂಟಾವ್ರಿ ಸರ್. ಹಾದಿಲ್ಲ ನಾವ್ ಹೆಂಗ್ ಕಬ್ಬ ಏನು ಅಂತ ಹೇಳ್ರಿ. ಮುಂದ ಸಾಲಿಗೆ ಹುಡುಗರು ಹೋಗ್ಲಕ್ಕ ಅದೊಂದ್ ಸಮಸ್ಯೆ ರೀ ಸರ್. ಮುಂದ್ ಈಗ ವಯಸ್ಸಾದವ್ರು ನಮ್ಮಲ್ಲಿ ಅಜ್ಜಿ ಅಜ್ಜಗಳು ಇರ್ತಾರ್ರಿ ಸರ್. ಅವ್ರನ್ನ ನಾವು ದವಾಖಾನಿಗೆ ಒಯ್ಬೇಕಾದ್ರ ಮನ್ಯಾಗ ಒಬ್ಬೊಬ್ರು ಒಮ್ಮೆ ದೊಡ್ಡವ್ರ ಗಣಸರು ಇರ್ತಾರು ಇರಂಗಿಲ್ಲ. ಹುಡುಗರ ಕೈಯಾಗ ಕೊಟ್ಟು ಹಚ್ಕೊಡ್ಬೇಕಾದ್ರ ಒಗದು ಅಂದ್ರ ಅದು 2ನೇದ್ ಆಕತ್ರಿ ಸರ್. ಅಂದ್ರೆ ದವಾಖಾನಿ ಒಂದ ಮತ್ ಇದು ಒಗದ್ದೊಂದ. ಅದಕ್ಕೆ ನಮ್ಗೆ ಇವೆಲ್ಲಾ ಸಮಸ್ಯೆಗಳು ಅದಾವ್ರಿ. ನಾವೇನೇನ್ ಚೆನ್ನಾಗಿ ಯಾಣ ಆಯ್ತ್ರಿ. ಈಗ ಮಾಡ್ತನ ತಂದ್ರಿ ಹಂಗ ಡಾಕ್ಯುಮೆಂಟ್ ಕೊಟ್ರಿ ಹಂಗ ರೊಕ್ಕ ತಕ್ಕೋತ ತಿನ್ಕೋತದಾರ್ರಿ ಅವ್ರ ಪಂಚರ. ಮತ್ ಇದ ಆಗಿಲ್ರಿ ರೋಡ. ಮತ್ ಇನ್ನಾದ್ರೂ ಬಿ ಒಗಿತನತಾರ್ರಿ ಅವ್ರ. ಇನ್ನೇನ್ ಒಗಿತಾರ್ರಿ, ರೊಕ್ಕ ತಕೊಂಡ್ ಬ್ಯಾಂಕ್ನಾಗ ಇಟ್ಟಾರ್ರಿ ಅವ್ರು. ಎಪ್ಪಡಿ ಬ್ಯಾಂಕ್ ಮೆಂಬರ್ಗಳ್ರಿ ಟ್ರಾಫಿಕ್ ಮಾಡಿನೂ ಬಿ ಬ್ಯಾಂಕ್ನಾಗ ಇಟ್ಟಾರ್ರಿ ಅವ್ರ ಅಕೌಂಟ್ ಮೇಲೆ ಅವ್ರ ರೊಕ್ಕ. ಈಗ ನಾ ಏನ್ ಮಾಡವ್ರಿ, ಖುಲ್ಲಾ ಎಟ್ಟಿ ಇದ್ ಮಾಡವ್ರಿ. ಅವ್ರ ಅಕೌಂಟ್ ಮೇಲೆ $1.5 ಲಕ್ಷ ರೊಕ್ಕ ಎಫ್ಡಿ ಇಟ್ಕೊಂಡ್ರಿ. ಮತ್ ಈಗ ಬಂಗಾರ ಬೆಳ್ಳಿ ತೊಗೊಂಬಂದ್ರು. ಮತ್ ನಮ್ ಉದರ್ನ ತಿರ್ಗಾಡ್ತಾರ್ರಿ. ಮತ್ ನಮ್ಗ ನಕ್ಕೋತ್ ತಿರ್ಗಾಡ್ತಾರ್ರಿ. ಏನ್ ಮಾಡುದ್ರಿ, ಫೇಕ್ ಮಾಡಿಕಿರಿಂದ ಇವ್ ರಾಜು ಕಾಗ್ಯ ಬಿ ಇಂತಾವ ಇವ್ ಒಂದ್ ಬಿ ಬಂದಿಲ್ರಿ ಇಲ್ಲಿ. ರಾಜು ಕಾಗ್ಯಾರಿ ಅನ್ರಿ ನೋಡ ಅವ್ನ ಕಡೆ ಹೋಗಿ ಭೇಟಿ ಆಗವಲ್ಲಕ್ ಹೋದ್ರಿ. ಈ ಕಡೆ ಯಾಕೆ ಬಂದಾರಿ ಮಕ್ಕಳ್ರಿ ಆತಾನ್ರಿ ರಾಜು ಕಾಗ್ಯಾರಿ.